ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇವತ್ತು ಪ್ರಚಾರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಪರವಾಗಿ ಬಾಲಚಂದ್ರ ಜಾರಕಿಹೊಳಿ ಮತಯಾಚನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮಳವಂಕಿ, ಕೌಜಲಗಿ, ಕುಲಗೋಡ, ಮೂಡಲಗಿ ಹೀಗೆ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಜಗದೀಶ್ ಶೆಟ್ಟರನ್ನು ಕೊಂಡಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ. ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರುತ್ತೆ. ಅನುಭವಿ ಶೆಟ್ಟರ್ಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಕ್ಷೇತ್ರಕ್ಕೂ ಅನುಕೂಲ ಆಗತ್ತೆ. ವಿಪಕ್ಷಗಳ ಮಾತಿಗೆ ಮರಳಾಗಬೇಡಿ ಶೆಟ್ಟಿ ಬಾಲಚಂದ್ರ ಬಿಜೆಪಿ ಅಭ್ಯರ್ಥಿ ಪರ ಬಾಲಚಂದ್ರ ಜಾರಕಿಹೊಳಿ ಮತಯಾಚನೆ ಮಾಡಿದ್ದಾರೆ. ಜಾರಕಿಹೊಳಿ ಅವರು ಮಾತನಾಡಲಿದ್ದಾರೆ. ಬಹುಶಃ ಬಾಲಚಂದ್ರನ್ ಅವರ ಜಾರಕಿಹೊಳಿ ಅವರ ಚುನಾವಣೆಯಲ್ಲಿ ಯಾವ ರೀತಿ ನೀವೆಲ್ಲರೂ ಅತಿ ಹೆಚ್ಚಿನ ಮತದಿಂದ ಆರಿಸುತ್ತ ಈ ಕ್ಷೇತ್ರದ ನಾಯಕರಾದ ಬಾಲಚಂದ್ರನ ಜಾರಕಿಹೊಳಿ ಅವರು ಮಾತನಾಡಲಿದ್ದಾರೆ. ಮೋದಿಯವರು ಇವತ್ತು ನಮ್ಮ ಆಸ್ತಿ ಮತ್ತು ಅವ್ರಿಗೇನು ಅಧಿಕಾರ ಬೇಕಾಗಿಲ್ಲ. ಮೋದಿಯವರಿಗೆ ಅವರ ಅವಶ್ಯಕತೆ ದೇಶಕ್ಕೆ ಬೇಕಾಗಿದೆ. ದಯವಿಟ್ಟು ಅದಕ್ಕಾಗಿ ಮೋದಿಯವರನ್ನ ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡಿ ಎನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ. ಇದರ ಜೊತೆಗೆ ಇವತ್ತು 4 ಬಾರಿ ಸುರೇಶ್ ಅಂಗಡಿ ಅವರು ಇಲ್ಲಿ ಆಸ್ತಿ ಬಂದಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ರೈಲ್ವೆ ಮಿನಿಸ್ಟರ್ ಮೋದಿ ಅವರು ಮಾಡಿದ್ರು. ರೈಲ್ವೆ ಮಿನಿಸ್ಟರ್ ಆಗಿ ಬೆಳಗಾವಿಗೆ ಹಲವಾರು ಸುಧಾರಣೆಗಳು ತಗೊಂಡ್ರು, ಹೊಸ ರೈಲ್ವೆಗಳನ್ನ ಬಿಡುವಂತ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಉತ್ತಮವಾದ ರೈಲ್ವೆ ಸ್ಟೇಷನ್ ಇವತ್ತು ಬೆಳಗಾವಿಗೆ ಬಂದರು. ಅದೇ ರೀತಿ ಇವತ್ತು ಬೆಳಗಾವಿ ಕ್ಷೇತ್ರದಲ್ಲಿರುವಂತಹ ಬೇರೆ ಬೇರೆ ಕೇಂದ್ರಗಳು ಸಹಿತ ರೈಲ್ವೆ ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಯೋಜನೆ ಹಾಕೊಂಡಿದ್ದಾರೆ. ಬೆಂಗಳೂರಿಗೆ ಇನ್ನೂ ಹತ್ರ ಆಗುವಂತ ರೀತಿ ಹೊಸ ರೈಲ್ವೆ ಲೈನ್ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಬಿಟ್ಟುವಂತ ಅಪೂರ್ಣವಾದಂತ ಕೆಲಸ ಕಾರ್ಯಗಳನ್ನ ನಾವು ಪೂರ್ಣಗೊಳಿಸುವಂತ ಕೆಲಸ ನಾವು ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಮಗಳ ಅಂಗಡಿಯೂ ಸಹಿತ ಬೆಳಗಾವಿ ಏರ್ಪೋರ್ಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೆಚ್ಚಿನ ರೀತಿ ಕಾರಣೀಭೂತರು. ಇವತ್ತು ಬೆಳಗಾವಿ ಏರ್ಪೋರ್ಟ್ ಇವತ್ತು 3ನೇ BGS ಏರ್ಪೋರ್ಟ್ ಆಗಿದೆ. ಅದಕ್ಕೆ ಕಾರಣ ಮೋದಿ ಅವರು ಮತ್ತು ಸುರೇಶ್ ಅಂಗಡಿ ಅವರು. ಇನ್ನು ದಿವಸಕ್ಕೆ ಮಂಗಳ ಅಂಗಡಿಯವರು 310 ಕೋಟಿ ಸ್ಯಾಂಕ್ಷನ್ ಮಾಡಿ ಈ ಹೊಸ ಬಿಲ್ಡಿಂಗ್ ಟರ್ಮಿನಲ್ ಮಾಡ್ಲಿಕ್ಕೆ ಕೆಲಸ ಚಾಲು ಆಗಿದೆ. ಅದು ಆದ್ರೆ ಬಹುಶಃ ಇನ್ನೂ 10 ನಗರಗಳಿಗೆ ಬೆಳಗಾವಿಯಿಂದ ಇವತ್ತು ಏರ್ ಕನೆಕ್ಷನ್ ಅಲ್ಲಿ ಸಂಪರ್ಕ ಬರ್ತದೆ. ಈಗ ಬೆಳಗಾವಿಯಿಂದ ದಿಲ್ಲಿಗೆ ನೇರವಾಗಿ ನೀವು ಹೋಗ್ಬೋದು. ಇದು ಯಾವಾಗ ಆಯ್ತು? ಮೋದಿಯವರು ಬಂದ ಮೇಲೆ ಆಯ್ತು, ಸುರೇಶ್ ಅಂಗಡಿ ಅವರು ಬಂದ ಮೇಲೆ ಆಯ್ತು. ಮತ್ತೆ ಇರ್ಲಿಲ್ಲ ವ್ಯವಸ್ಥೆ. ಕಾಂಗ್ರೆಸ್ ಸರ್ಕಾರದಾಗ ಬೆಳಗಾವಿ ಏರ್ಪೋರ್ಟ್ ಯಾಕೆ ಡೆವಲಪ್ ಮಾಡಿಲ್ಲ? ಒಂದಾದ್ರು ಬೇರೆ ಬೇರೆ ನಗರ ಇಲ್ಲಿಂದ ಏರ್ಪೋರ್ಟ್ ಫ್ಲೈಟ್ ಹೋಗಿದ್ದು ಇಲ್ಲ. ಬಿಜೆಪಿ ಸರ್ಕಾರ ಬಂದಾಗ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಾವಿರಾರು ಕೋಟಿ ಹಣ ತಗೊಂಡ್ಬಂದ್ರು. ಈ ರೀತಿ ಒಂದು ಬದಲಾವಣೆ ತರುವಂತ ಕೆಲಸ ಬಿಜೆಪಿ ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಆಗಿದೆ, ಅಂಗಡಿಯವರ ಕಾಲದಲ್ಲಿ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅರಭಾವಿ ಕ್ಷೇತ್ರ ಅವರು ಸತತವಾಗಿ ಆಸ್ಪತ್ರೆ ಇದ್ದಾರೆ. ಅರಭಾವಿ ಕ್ಷೇತ್ರದಲ್ಲಿ ಬಹುಶಃ ರಮೇಶ್ ಜಾರಕಿಹೊಳಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾಡಿದಂತ ಕೆಲಸ ಕಾರ್ಯಗಳು ಯಾವುದೇ ಕ್ಷೇತ್ರವನ್ನು ಮೀರುವಂತ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯ, ರಸ್ತೆಗಳ ಅಭಿವೃದ್ಧಿ ಎಲ್ಲಾ ರೀತಿಯಿಂದ ಅತ್ಯಂತ ಒಂದು ಆದರ್ಶವಾದಂತಹ ಕ್ಷೇತ್ರ ಇವತ್ತು ಯಾರಾದ್ರೂ ಮಾಡಿದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಸಾವಿರಾರು ಕೋಟಿ ಹಣವನ್ನು ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡುವಂತ ಕೆಲಸ. ಯಾವುದೇ ಸರ್ಕಾರ ಅವ್ರ ಕೆಪಾಸಿಟಿ ಹೆಂಗಂದ್ರೆ ಯಾವುದೇ ಸರ್ಕಾರ ಇಲ್ಲಿ ಆ ಸರ್ಕಾರದ ಕೆಲಸ ಮಾಡಿಸುವ ಕೆಪಾಸಿಟಿ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅಂತ ಕೆಲಸಗಾರರಿದ್ದಾರೆ. ಅದಕ್ಕೆ ಅವರು ಲಾಸ್ಟ್ ಟೈಮ್ ಬಹುಶಃ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ನನಗೆ ಈ ಕ್ಯಾಂಪೇನ್ ಮಾಡಕ್ ಬರ್ತಾರೆ. ಅವ್ರ ಎಲೆಕ್ಷನ್ ದಾಗ ಪ್ರಚಾರಕ್ಕೆ ಹೋಗ್ಲಿಲ್ಲ. ಅವರು ಜನ ಪ್ರೀತಿ ವಿಶ್ವಾಸ ಮಾಡಿ 70,000ಗೆ ಹೆಚ್ಚು ಲೀಡಿಂದ ಅವರು ಆಸ್ತಿ ಬಂದಿರಿ. ಮೋದಿ ಅವರು ಇವತ್ತು ನಮ್ಮ ಆಸ್ತಿ ನಮಗೆ ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಈ ಭಾರತದ MP ಆಗಿ ದಿಲ್ಲಿ ಕೂತ್ರೆ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಬರ್ತೈತೆ. ಅಲ್ಲಿ ಹೋಗಿ ಅವ್ರು ಯಾಕಂದ್ರೆ ಆಡಳಿತ ಪಕ್ಷ ಕೂತು ಕೆಲಸ ಮಾಡಕ ನಮ್ಮನ್ನೆಲ್ಲ ದಿಲ್ಲಿಗೆ ನಾವು ನೇರವಾಗಿ ಕರ್ಕೊಂಡು ದೊಡ್ಡ ಸ್ಕೀಮ್ಗಳು ಅದಾವ. ಈಗ ಜಲ್ ಜೀವನ್ ಮಷೀನ್ ಒಳಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು 480 ಕೋಟಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರೆ ನೀರ್ ಮುಂದೆ ಎಲ್ಲಿ ಬರ್ತದೆ ಹೇಳ್ತೇನೆ. ಈಗೆಲ್ಲ ನೀವು ಜಲ್ ಜೀವನದಾಗ ನೀವು ಹೊಳಿಯಿಂದ ನೀರ್ ತರ್ತೀರಿ, ಕಾರ್ಯಕರ್ತದೆ ಹೊಳಿ ಎಲ್ಲಾ ಮನೆಗೆ ಬಿಟ್ಟು ನೀರೇ ಬರ್ತಲ್ಲ. ಈಗ ಮುಂದೆಲ್ಲ ಒಂದ್ ವರ್ಷ ಬಿಟ್ಟು ನೀರ್ ಎಲ್ಲಿ ಬರ್ತೈತೆ ಅಂದ್ರ ಹುಡುಗಿಯರ್ ಕಡೆ ಅಲ್ಲಿ ನೀರ್ ಲಿಕ್ ಮಾಡೋದು ನಾವ. ನಿಮ್ ಬಂದು ಇನ್ನೊಂದು ವರ್ಷ ನಂತರ ನಿಮಗ್ ಕುಡಿ ನೀರಿನ ಸಮಸ್ಯೆ ಇರೋದಿಲ್ಲ ನಮ್ಮ ಕ್ಷೇತ್ರದಾಗ ಎಲ್ಲ ಊರಾಗ. ಅದಕ್ಕಿಂತ ಒಳ್ಳೆ ಕೆಲಸ ಮಾಡತ್ತೀವಿ, ಮುಂದೂ ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡೋಕಂತ ಹೇಳ್ತಾ ಈ ಭಾರತದಲ್ಲಿರುವಂತ ಎಲ್ಲಾ ಸಮಾಜ ಜನ, ಯಾಕಂದ್ರೆ ನೀವೆಲ್ಲಾರು ಹೆಂಗ್ ಮಾಡ್ತೀರಿ ಅಂದ್ರೆ ಸರ್ವಾಂಗೀಣ ಅಂದ್ರೆ ಯಾವ ತರ ಅಂದ್ರೆ ನಮ್ಮ ಕ್ಷೇತ್ರ ನಾವೆಲ್ಲ ಬಸವಣ್ಣ ಹೆಂಗ್ ನಡ್ಕೊಂಡು ಹೋದಂಗ
ಸರ್ವ ಜನಾಂಗದ ಶಾಂತಿ ತೋಟ ಕರ್ನಾಟಕ ಅಂತಾರು, ಸರ್ವ ಜನಾಂಗದ ತೋಟ ಹನುಮಾನ್ ಕ್ಷೇತ್ರ ಅನ್ನಂಗ ನಾವೆಲ್ಲಾ ಜಾತಿ ಜನಾಂಗದವ್ರು ಎಲ್ಲಾ ಸಮಾಜದವರು ಒಬ್ಬರು ಅಣತಂಬರಿಗೆ ನೋಡ್ತೀವಿ. ನಮ್ಮಲ್ಲಿ ಜಾತಿ ಭೇದ ಭಾವ ಅನ್ನೋದು ಒಟ್ಟ ವ್ಯತ್ಯಾಸ ಇಲ್ಲ. ನೀವೆಲ್ಲರೂ ಹೆಂಗಾಗ್ತಿರದ ಈಗಿನ ಕಾಲದಾಗೆಲ್ಲ ಆ ಜಾತಿ ಈ ಜಾತಿ ಅಂದ್ರು ನೀವ್ ಏನು ನೋಡ್ದೆ ನಾವ್ ಎಲ್ಲಿ ನಿಂತಿರ್ತೀವಿ ಅಲ್ಲಿ ಓಟ್ ಹಾಕ್ತೀರಿ, ಎಲ್ಲಿ ಹೇಳ್ದ ಕೆಲಸ ಮಾಡ್ತೀರಿ. ಅದಕ್ಕೆ ತಾವು ಈ ಚುನಾವಣೆಯಲ್ಲಿ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರ ಮಾಜಿ ಮುಖ್ಯಮಂತ್ರಿ ಅವ್ರು, ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಅಂತವ್ರು ನಮ್ಮ ಕ್ಷೇತ್ರ ನಿಂತಾರ, ಸುಮ್ನ ಹೊರಗಿನವ್ರ ಸುಮ್ನೆ ಹೇಳ್ತಾರ. ಅಂತವ್ರೊಬ್ಬರು ಮಾಜಿ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರ ನಿಂತಾರಂದ್ರೆ ನಮ್ದೆಲ್ಲ ಪುಣ್ಯ, ನಮ್ ದೈವ. ನಾವೇನಾದ್ರು ದೇವರಿಂದ ನಮ್ ಸರ್ಕಾರ ಆಗ್ತೈತಿ, ಅವ್ರಿಗೆ ಅನುಕೂಲ ಆಗ್ತದೆ. ಕೇಂದ್ರದಾಗ ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ ಭಾಗ್ಯದ ಕೆಲಸ ಭಾಳ ಆಗ್ತಾವ. ಅದಕ್ಕೆ ತಾವೆಲ್ಲರೂ ದಯಮಾಡಿ, ಯಾಕಂದ್ರೆ ಏನು ಎಲ್ಲಾ ಬಂದು ಅಪಪ್ರಚಾರ ಏನ್ ಮಾಡ್ರು ಅವ್ರು ಹೇಗೆಲ್ಲ ತಾವೇನು ಓಟ್ ಹಾಕಕ್ ಹೋಗ್ತೀರಿ, ಬಹಳ ಬಿಸಿಲಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ಓಟ್ ಹಾಕಕ್ ಹೋದಾಗ 2ನೇ ನಂಬರ್ ಜಗದೀಶ್ ಶೆಟ್ಟರ್ ಕಮಲ್ ಉಚಿತರಿದ್ದಾರೆ. ಅದಕ್ಕೆ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡೋದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಮತ್ತೆ ಇನ್ನೂ ಎಲ್ಲಾ ತಾವು ಇದ್ದಂತ ಇಲ್ಲಿ ತಾಯಂದ್ರು, ಯುವಕರು, ಮತ್ತೊಬ್ಬರು ಎಲ್ಲರೂ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ತಿಳಿಸಿ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಬೇಕು. ನೀವು ಎದ್ದಂತ ಉಳಿದಂತ ಕೆಲಸಗಳನ್ನ, ಯಾಕಂದ್ರೆ ಇನ್ನೂ ನಾವು ಸಾಕಷ್ಟು ಕೆಲಸ ಮಾಡ್ತೀವಿ. ನೀರಿನ ಸಮಸ್ಯೆಗಳು ವಾಪಸ್ ಹಿಂದೇನ್ ಬರೋದಕ್ಕೆ ಬೇಡಿಗೆರೆ 2 ಇರಬಹುದು, ಮತ್ತೆಲ್ಲ ಕುಲಗೋಡ್ ಡಿಸ್ಟ್ರಿಬ್ಯೂಟರ್ ಇದು ಯಾರ್ವಾಡ್ ಮುಗಿಸ್ ಮತ್ ನೀರ್ ಅದನ್ನು ತಂದು ನಿಮ್ಗೆ ಎಲ್ಲರಿಗೂ ಬಿಡ್ತೈತೆ. ಅದು ನೀರ್ ಬಿಡಿಸ್ಕೊಂಡು ಎಲ್ಲರಿಗೂ ನೀರು ಮುಟ್ಟ ಕರೆಕ್ಟ್ ಆಗಿ ಮಾಡ್ತೈತಿ. ತಾವೆಲ್ಲರೂ ಸನ್ಮಾನ್ಯ ಗೌರವಾನ್ವಿತ ಜಗದೀಶ್ ಶೆಟ್ಟರ್ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಂಡು ಹೇಳುತ್ತಾ, ಇಂಥ ಕೆಟ್ಟ ಬಿಸಿಲಿದ್ರು ಇಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ.